ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ. ಸುದೀಪ್ ರಹಸ್ಯ ತೆರೆದಿಟ್ಟ ಸ್ಪಂದನ ಅಂದ್ರೆ ಬೇರೇನು ಅನ್ಕೋಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಕ್ಕೂ ಹೋಗಬೇಡಿ. ಕಳೆದ 100 ದಿನದಲ್ಲಿ ಸುದೀಪ್ ಅವರನ್ನ ಅತಿ ಹತ್ತಿರದಿಂದ ಬಲ್ಲವರು ಸ್ಪಂದನ. ಪ್ರತಿ ವಾರ ಅವ್ರ ಜೊತೆ ಮಾತನಾಡ್ತಾ ಇದ್ರು, ಅವ್ರ ಜೊತೆ ತಪ್ಪು ಸರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಹೀಗಾಗಿ ಸುದೀಪ್ ಹೇಳಿದ ಒಂದಿಷ್ಟು ಒಳ್ಳೆಯ ಮಾತುಗಳ ಬಗ್ಗೆ ಸ್ಪಂದನ ಮನದುಂಬಿ ಹಂಚಿಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಹಲವರಿಗೆ ಗೊತ್ತಿಲ್ಲ, ಅದನ್ನೇ ಸ್ಪಂದನ ತೆರೆದಿಟ್ಟ ರಹಸ್ಯ ಅಂತ ಹೇಳಿರೋದು ಅಷ್ಟೇ. ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಎಲಿಮಿನೇಷನ್ ನಡೆದು ಹೋಗಿದೆ. 2 ದಿನದ ಮುಂಚೆಯೇ ನಾವು ಹೇಳಿದ ಸುದ್ದಿ ಸತ್ಯ ಆಗಿದೆ. ನಾವು ಶುಕ್ರವಾರವೇ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಸುದ್ದಿ ಮಾಡಿದ್ವಿ. ಆದರೆ ಬಹುತೇಕರು ಇದನ್ನ ನಂಬಿರಲಿಲ್ಲ. ನೀವು ಹೇಳೋದೆಲ್ಲ ಸುಳ್ಳು, ಸ್ಪಂದನ ಹೊರ ಹೋಗಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ಆದರೆ ಈಗ ಎಲ್ರಿಗೂ ಸತ್ಯ ಗೊತ್ತಾಗಿದೆ. ಇರಲಿ ಬಿಡಿ, ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಚರ್ಚೆ ಆಗ್ತಾನೆ ಇದೆ. ಬಿಗ್ ಬಾಸ್ ಮನೆಯಿಂದ ಪ್ರತಿಯೊಬ್ಬರು ಹೊರ ಬಂದಾಗಲೂ ಈ ಚರ್ಚೆ ಕಾಮನ್. ಆದರೆ ಸ್ಪಂದನ ವಿಷಯದಲ್ಲಿ ಇದು ಸ್ವಲ್ಪ ಅತಿರೇಕಕ್ಕೆ ಹೋಗಿತ್ತು. ಯಾಕಂದ್ರೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಹೊರಗಡೆ ನೆಗೆಟಿವ್ ಚರ್ಚೆ ಆಗ್ತಾ ಇತ್ತು. ಸ್ಪಂದನಾರನ್ನ ಯಾಕೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಾರೆ, 0 ಪರ್ಫಾರ್ಮೆನ್ಸ್ ಕೊಟ್ಟರು ಪ್ರತಿ ವಾರ ಸೇವ್ ಮಾಡ್ತಾರಲ್ಲ ಅಂತ ಕಮೆಂಟ್ಗಳ ಸುರಿಮಳೆಗೈತಿದ್ರು. ಇದೆಲ್ಲದರ ಪ್ರತಿಫಲವೋ ಏನೋ, ಸ್ಪಂದನ ಈ ವಾರ ಹೊರ ಬಂದಿದ್ದಾರೆ. ಪ್ರತಿ ವಾರ ಸೇವ್ ಆಗೋ ಪರಿ ನೋಡಿದ್ರೆ ಫಿನಾಲೆ ಕಂಟೆಸ್ಟೆಂಟ್ಗಳ ಪೈಕಿ ಸ್ಪಂದನ ಇದ್ದೇ ಇರ್ತಾರೆ ಅಂದ್ಕೊಂಡಿದ್ರು. ಆದರೆ ಈ ವಾರ ಸ್ಪಂದನಾಗೆ ಬಿಗ್ ಬಾಸ್ ಮನೆ ವಿದಾಯ ಹೇಳಿದೆ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರೋ ಸ್ಪಂದನ ಬಗ್ಗೆ ಒಂದಿಷ್ಟು ನೆಗೆಟಿವ್ ಚರ್ಚೆ ಶುರುವಾಗಿದೆ. ಮನೆಯಿಂದ ಹೊರ ಬರುವಾಗ ಸ್ಪಂದನ ಮಾಡಿದ ರೀತಿ ಬಗ್ಗೆ ಸುದ್ದಿಯಾಗೋದಕ್ಕೂ ಶುರುವಾಗಿದೆ. ಗಿಲ್ಲಿ ಮೇಲೆ ದ್ವೇಷ ಸಾಧಿಸ್ತಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಭಾನುವಾರದ ಎಪಿಸೋಡ್ನ ಕೊನೆವರೆಗೆ ಯಾರೆಲ್ಲ ನೋಡಿದ್ರೋ ಅವರೆಲ್ಲ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿರ್ತಾರೆ. ಅದೇನು ಅಂದರೆ, ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಾಗ ಎಲ್ರಿಗೂ ಹಗ್ ಮಾಡಿ ಬಾಯ್ ಹೇಳ್ತಾರೆ. ರಕ್ಷಿತಾ ಬಳಿ ಹೋಗಿಯೂ ಒಂದು ಹಗ್ ಕೊಡ್ತಾರೆ. ಎಲ್ಲರ ಬಳಿಯೂ ಕಣ್ಣೀರು ಸುರಿಸೋ ಸ್ಪಂದನ ಗಿಲ್ಲಿ ಕಡೆ ಮಾತ್ರ ಕಣ್ಣೆತ್ತಿಯೂ ನೋಡಲ್ಲ. ಬಾಯ್ ಅಂತ ಹೇಳೋದಿರಲಿ, ಗಿಲ್ಲಿ ಕಡೆಯೂ ನೋಡ್ಲಿಲ್ಲ. ಆ ಕಡೆಯಿಂದ ಗಿಲ್ಲಿ ಕೂಡ ಸ್ಪಂದನಾರನ್ನ ಮಾತನಾಡಿಸೋ ಪ್ರಯತ್ನ ಮಾಡಲಿಲ್ಲ. ಈ ವಾರ ಸ್ಪಂದನ ಹೊರ ಹೋಗಿದ್ದಾರೆ ಅಂದ್ರೆ ಅದರ ಬಹುತೇಕ ಕ್ರೆಡಿಟ್ ಗಿಲ್ಲಿಗೂ ಸೇರಬೇಕು. ಯಾಕಂದ್ರೆ ಕಳೆದ ವಾರ ಗಿಲ್ಲಿಯೇ ಕ್ಯಾಪ್ಟನ್ ಆಗಿದ್ದು, ಯಾರನ್ನ ಸೇವ್ ಮಾಡಬೇಕು, ಯಾರನ್ನ ಮನೆ ಕಳಿಸ್ಬೇಕು ಅನ್ನೋ ಫೈನಲ್ ನಿರ್ಧಾರ ಇದ್ದಿದ್ದು ಗಿಲ್ಲಿ ಕೈಯಲ್ಲೇ. ಯಾರು ಏನೇ ಹೇಳಿದ್ರು ಕಾವ್ಯಾರನ್ನ ಬಿಟ್ಟುಕೊಡದ ಗಿಲ್ಲಿ ಸ್ಪಂದನಾರನ್ನ ಈಸಿಯಾಗಿ ನಾಮಿನೇಟ್ ಮಾಡಿದ್ರು. ತನ್ನ ಟೀಮ್ನಲ್ಲಿದ್ದ ರಕ್ಷಿತಾ ರಘುರನ್ನು ಬಿಟ್ಕೊಟ್ಟಿರ್ಲಿಲ್ಲ. ಆದ್ರೆ ಸ್ಪಂದನ ಮಾತ್ರ ಗಿಲ್ಲಿ ಪಾಲಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತ ಆಗಿದ್ರು. ಸ್ಪಂದನ ಬಹುತೇಕ ಸಮಯ ಕಳೆದಿದ್ದೆ ಗಿಲ್ಲಿ ಮತ್ತು ಕಾವ್ಯ ಜೊತೆ. ಧನುಷ್ ಜೊತೆಗೂ ಸ್ಪಂದನ ಇರ್ತಾ ಇದ್ರು. ಆದ್ರೆ ಅತಿ ಹೆಚ್ಚು ಕಾಣಿಸ್ಕೊಂಡಿದ್ದು ಕಾವ್ಯ ಹಾಗೂ ಗಿಲ್ಲಿ ಜೊತೆ. ಆದ್ರೆ ಅದ್ಯಾಕೋ ಗಿಲ್ಲಿಗೆ ಸ್ಪಂದನ ಆಟದ ಬಗ್ಗೆ ಸಮಾಧಾನವೇ ಇರಲಿಲ್ಲ. ನಾಮಿನೇಷನ್ ವೇಳೆಯೂ ಸ್ಪಂದನ ಹೆಸರೇ ತಗೊಂಡಿದ್ದು. ಆ ನೋವು ಸ್ಪಂದನಾರನ್ನ ಕಾಡ್ತಿತ್ತು ಅನ್ಸುತ್ತೆ. ಹೀಗಾಗಿಯೋ ಏನೋ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಾಗ ಒಂದೇ ಒಂದು ಬಾಯಿ ಕೂಡ ಹೇಳಿಲ್ಲ. ಗಿಲ್ಲಿ ಕಡೆ ಎಡಗಣ್ಣಲ್ಲೂ ನೋಡ್ಲಿಲ್ಲ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸ್ಪಂದನ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಗಿಲ್ಲಿ ಕಾವ್ಯ ನನಗೆ ತುಂಬಾ ಆತ್ಮೀಯರಾಗಿದ್ರು. ಎಲ್ಲೋ ಒಂದು ಕಡೆ ಗಿಲ್ಲಿ ಮಾಡಿದ್ದು ನನಗೆ ನೋವಾಯಿತು. ಗಿಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ಆದ್ರೆ ನನಗೆ ಸ್ವಲ್ಪ ನೋವಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಸ್ಪಂದನ ಬಗ್ಗೆ ಒಂದು ಹೆಮ್ಮೆಯ ವಿಷಯ ಅಂದ್ರೆ, ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ತುಂಬಾ ಮುಗ್ಧರಾಗಿದ್ರು. ಯಾವತ್ತೂ ಇನ್ನೊಬ್ಬರ ಬಗ್ಗೆ ಮಾತನಾಡಲೇ ಇಲ್ಲ. ಇನ್ನೊಬ್ಬರ ವಿಷಯವನ್ನ ಬೆನ್ನ ಹಿಂದೆ ಮಾತನಾಡೋ ಕೆಲಸ ಮಾಡಲಿಲ್ಲ. ಇನ್ನು ಸುದೀಪ್ ಬಗ್ಗೆಯೂ ಸ್ಪಂದನ ಹೇಳ್ಕೊಂಡಿದ್ದಾರೆ. ಸುದೀಪ್ ಸರ್ ಒಂದೇ ಒಂದು ವಾರ ಬಂದಿಲ್ಲ ಅಂದ್ರೆ ನಾವು ಏನನ್ನೋ ಮಿಸ್ ಮಾಡ್ಕೊಳ್ತಾ ಇದ್ವಿ ಅನ್ನಿಸ್ತಿತ್ತು. ಅವರು ಬಂದು ಪ್ರತಿ ವಾರವೂ ನಮ್ಮನ್ನ ಸರಿ ಮಾಡಿ ಹೋಗ್ತಾ ಇದ್ದಿದ್ರಿಂದಲೇ ಇಷ್ಟು ವಾರ ಸರ್ವವಾಗಿದ್ದು.
ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಕಳಶ ಇದ್ದಂತೆ ಅಂದಿದ್ದಾರೆ. ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೆರಡೇ ವಾರ ಇದೆ. ಈ ಹೊತ್ತಲ್ಲಿ ಮಾಡ್ಕೊಳ್ಳೋ ಸಣ್ಣ ಎಡವಟ್ಟುಗಳೇ ಮುಂದೆ ಏನ್ ಬೇಕಾದ್ರೂ ಆಗಬಹುದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.